ನಮಸ್ಕಾರ ವೀಕ್ಷಕರೇ. 2026ರ ಆರಂಭದಲ್ಲೇ ಬಿಜೆಪಿಗೆ ದೊಡ್ಡ ಗೆಲುವು ಸಿಕ್ಕಿದೆ. 2024ರ ಲೋಕಸಭಾ ಚುನಾವಣೆ ಹಾಗೂ ಅದರ ಬೆನ್ನಲ್ಲೇ ನಡೆದ ಸಾಲು ವಿಧಾನಸಭಾ ಚುನಾವಣೆಗಳ ಗೆಲುವಿನ ಬಳಿಕ ಈ ಗೆಲುವಿನ ಮೂಲಕ ಬಿಜೆಪಿ ಮಿಂಚು ಹರಿಸಿದೆ. ಪಕ್ಷದ ರಾಜಕೀಯ ಭವಿಷ್ಯದ ಲೆಕ್ಕದಲ್ಲಿ ಈ ಗೆಲುವು ಅತ್ಯಂತ ಮಹತ್ವದ್ದಾಗಿದ್ದು, ಇದರ ಇಂಪ್ಯಾಕ್ಟ್ ಇಡೀ ದೇಶದ ಮೇಲೆ ಆಗಲಿದೆ ಅನ್ನೋ ವ್ಯಾಖ್ಯಾನ ಕೂಡ ಶುರುವಾಗಿದೆ. ದಶಕಗಳ ಕಾಲ ಕಬ್ಬಿಣದ ಕಡಲೆಯಾಗಿದ್ದ ವಿಷಯದಲ್ಲಿ ಬಿಜೆಪಿಗೆ ಸಿಕ್ಕ ಗೆಲುವು ಕಂಡು ಎಲ್ಲಾ ರಾಜಕೀಯ ಪಕ್ಷಗಳು ದಂಗಾಗಿವೆ. ಪ್ರಮುಖವಾಗಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ. ಆದರೂ ಈಗಲೂ ಕೂಡ ಮತ್ತದೇ ಅನುಮಾನಗಳು ಹಾಗೂ ರಗಳೆ ವಿಪಕ್ಷಗಳ ಕಡೆಯಿಂದ ಬಂದಿದ್ದು ಟ್ರೋಲ್ಗೆ ಗುರಿಯಾಗ್ತಾ ಇದ್ದಾರೆ. ಹಾಗಿದ್ರೆ ಈ ಗೆಲುವು ಹಾಗೂ ಫಲಿತಾಂಶದ ಹಿಂದಿನ ಕಮಾಲ್ ಏನು? ಯಾವ ಕಾರಣಕ್ಕಾಗಿ ವಿರೋಧಿಗಳಿಗೆ ಸೋಲಾಯಿತು? ಈ ಟ್ರೆಂಡ್ ನಿಂದ ದೇಶದ ರಾಜಕೀಯಕ್ಕೆ ಸಿಕ್ಕ ಸಂದೇಶ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮುಂಬೈ ಮಹಾನಗರಿಯಲ್ಲಿ ಬಿಜೆಪಿ ದೊಡ್ಡ ಗೆಲುವನ್ನ ಸಾಧಿಸಿದೆ. ಅದೊಂದು ಕಾಲ ಇತ್ತು, ಕಾಂಗ್ರೆಸ್ ಹೆಸರಲ್ಲಿ ಒಂದು ನಾಯಿಯನ್ನ ನಿಲ್ಲಿಸಿದ್ರು ಗೆದ್ದು ಬಿಡುತ್ತೆ ಅನ್ನೋದು ಜನರ ಮಾತಾಗಿತ್ತು. ಆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಆ ವರ್ಚಸ್ಸಿದ್ದು ಕೂಡ ನಿಜವೇ. ಈಗ ಪರಿಸ್ಥಿತಿ ಕಂಪ್ಲೀಟ್ ಬದಲಾವಣೆ ಆಗಿದ್ದು, ಭಾರತದಲ್ಲಿ ಓಡುವ ಕುದುರೆ ಯಾವ ಪಕ್ಷ ಅಂತ ಕೇಳಿದ್ರೆ ಬಿಜೆಪಿ ಅನ್ನೋ ನೇರ ಉತ್ತರ ಕೊಡೋ ಮಟ್ಟಕ್ಕೆ ಕೇಸರಿ ಪಡೆ ಬೆಳೆದಿದೆ, ಬೆಳೀತಾ ಇದೆ ಕೂಡ. ಯಾಕೆ ಜನರು ಬಿಜೆಪಿಗೆ ಸ್ವಿಚ್ ಆದ್ರು ಅನ್ನೋದನ್ನ ವಿವರಿಸೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಬಹುತೇಕ ಕಾರಣಗಳು ಜನರಿಗೆ ಗೊತ್ತಿರೋದೆ. ಒಂದೊಂದು ಎಲೆಕ್ಷನ್ಗೂ ಒಂದೊಂದು ರೀತಿಯ ಜನಾಭಿಪ್ರಾಯಗಳಿರುತ್ತೆ ಅನ್ನೋದನ್ನ ನೋಡ್ತಾ ಬಂದಿದ್ದೀರಾ. ಮಹಾರಾಷ್ಟ್ರದಲ್ಲಿ ಲೋಕಸಭೆಯಲ್ಲಿ ಮುನ್ನಡೆ ಸಾಧಿಸಿದ್ದು ಮಹಾವಿಕಾಸ್ ಅಘಾಡಿ, ನಂತರದ ವಿಧಾನಸಭೆಯಲ್ಲಿ ಸುನಾಮಿ ಅಂತ ಗೆಲುವು ಸಾಧಿಸಿದ್ದು ಮಹಾಯುತಿ. ಈಗ ಲೋಕಲ್ ಫೈಟ್ ನಲ್ಲಿ ಯಾರು ಮೋಡಿ ಮಾಡಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿ ದಟ್ಟವಾಗಿತ್ತು. ಈ ಫೈಟ್ ನಲ್ಲಿ ಕಾಂಗ್ರೆಸ್ ಮುಖ್ಯ ಭೂಮಿಕೆಯಲ್ಲಿ ಇರಲೇ ಇಲ್ಲ. ಬದಲಾಗಿ ಠಾಕ್ರೆ ಬ್ರದರ್ಸ್ ರಿಯೂನಿಯನ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಆದ್ರೆ ಅಂತಿಮವಾಗಿ ಲೋಕಲ್ ಫೈಟ್ ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದು ಮಾತ್ರ ಬಿಜೆಪಿ ಪಡೆ. ಸಂಪೂರ್ಣ ಎಣಿಕೆಗೂ ಮುನ್ನವೇ ಬಿಜೆಪಿ ಒಕ್ಕೂಟ ಕ್ಲಿಯರ್ ಮೆಜಾರಿಟಿ ಕ್ರಾಸ್ ಮಾಡಿದ್ದು ಮುಂಬೈಯನ್ನ ತಮ್ಮ ಕೈವಶ ಮಾಡಿಕೊಂಡಿದೆ. ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಆಯ್ಕೆಯಾಗುವ ಮೂಲಕ ಇತಿಹಾಸ ಕ್ರಿಯೇಟ್ ಆಗ್ತಾ ಇದೆ. 25 ವರ್ಷಗಳ ಕಾಲ ಮುಂಬೈಯನ್ನ ಠಾಕ್ರೆ ಕುಟುಂಬ ತಮ್ಮ ಕೈವಶದಲ್ಲಿ ಇಟ್ಕೊಂಡಿತ್ತು. ಆದ್ರೆ ಈಗ ಕೈ ತಪ್ಪಿದೆ. ಇಲ್ಲಿ ಯಾರು ಪರ್ಮನೆಂಟ್ ಅಲ್ಲ ಅನ್ನೋದನ್ನ ಇದು ಕ್ಲಿಯರ್ ಆಗಿ ಹೇಳಿದಂತಿದೆ. 2019ರಲ್ಲಿ ಬಿಜೆಪಿಗೆ ಕೈಕೊಟ್ಟು ಹೋಗಿದ್ದ ಉದ್ಧವ್ಗೆ ಈ ಮೂಲಕ ಫಡ್ನವೀಸ್ ಸೇಡು ತೀರಿಸಿಕೊಂಡಿದ್ದಾರೆ. ಕೌಂಟಿಂಗ್ ಟ್ಯಾಲಿ ಓಪನ್ ಆಗ್ತಾ ಇದ್ದ ಹಾಗೆ ಗಮನ ಸೆಳೆದಿದ್ದು ಬಿಜೆಪಿ ನಂಬರ್. ಆರಂಭದಲ್ಲೇ ಮುನ್ನಡೆ ಕಾಯ್ದುಕೊಳ್ತಾ ಹೋಯ್ತು. ಒಂದು ಹಂತದಲ್ಲಿ ಬಿಜೆಪಿ ಹಾಗೂ ಯುಬಿಟಿ ನೆಕ್ ಟು ನೆಕ್ ಫೈಟ್ ಇರೋ ರೀತಿಯ ಚಿತ್ರಣ ಕಾಣಿಸ್ತು. ಯುಬಿಟಿ ಹಾಗೂ ಕಾಂಗ್ರೆಸ್ ಒಟ್ಟು ಸೇರಿದ್ರೆ ಎಷ್ಟಾಗ್ಬೋದು ಅನ್ನೋ ಲೆಕ್ಕಾಚಾರಗಳೆಲ್ಲ ನಡೆಯೋದಕ್ಕೆ ಶುರುವಾಯಿತು. ಆದ್ರೆ ಅದಾದ ಕೆಲ ಹೊತ್ತಲ್ಲೇ ಹಂತ ಹಂತವಾಗಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಹೋಯ್ತು. ಬಿಜೆಪಿ 50ರ ಗಡಿ ಮುಟ್ತಾ ಇದ್ದಂತೆ ಇನ್ನು ಪೈಪೋಟಿ ನೀಡೋದು ಕಷ್ಟವೇನೋ ಅನ್ನೋ ವಾತಾವರಣ ಆಯ್ತು. ಬಿಜೆಪಿ ಒಕ್ಕೂಟ ಮಹಾಯುತಿ ಹಾಗೂ ಠಾಕ್ರೆ ಬ್ರದರ್ಸ್ ನಡುವಿನ ಅಂತರ ಹೆಚ್ಚಾಗ್ತಾ ಇದ್ದ ಹಾಗೆ ಈ ಬಾರಿ ಮಹಾಯುತಿ ಗೆಲುವು ಫಿಕ್ಸ್ ಅನ್ನೋದು ನಿಖರವಾಗ್ತಾ ಹೋಯ್ತು. ಅಂತಿಮವಾಗಿ ಭಾರತದ ಬೃಹತ್ ವಾಣಿಜ್ಯ ನಗರಿ ಮುಂಬೈ ಕಾರ್ಪೊರೇಷನ್ ನಲ್ಲಿ ಕೇಸರಿ ಧ್ವಜ ಹಾರಾಡೋ ಮಟ್ಟಕ್ಕೆ ಬಂತು. ಈ ರಿಸಲ್ಟ್ ನಲ್ಲಿ ಬಿಜೆಪಿ ಕಡೆಯಿಂದ ಹಲವು ದಾಖಲೆಗಳಾಗಿವೆ. ಅದರಲ್ಲಿ ಪ್ರಮುಖವಾಗಿ ಶರದ್ ಪವಾರ್ ಎನ್ಸಿಪಿಯ ಭದ್ರಕೋಟೆ ಎನ್ನಿಸಿಕೊಂಡಿದ್ದ ನಗರ ಹಾಗೂ ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದ್ದು. ಪುಣೆ ಹಾಗೂ ಪಿಂಪ್ರಿ ಚಿಂಚ್ವಾಡ್ ಏರಿಯಾಗಳು ಅಂದ್ರೆ ಅದು ಎನ್ಸಿಪಿಯದ್ದು ಅನ್ನೋ ಹಾಗಿತ್ತು. ಅದರಲ್ಲೂ ಲೋಕಲ್ ಎಲೆಕ್ಷನ್ಗಾಗಿ ಅಜಿತ್ ಪವಾರ್ ಹಾಗೂ ಶರದ್ ಪವಾರ್ ಪಾರ್ಟಿ ಒಂದಾಗಿತ್ತು. ಆದರೆ ಆ ಜಾಗಗಳನ್ನ ಬಿಜೆಪಿ ಕಬ್ಜಾ ಮಾಡಿದೆ. ಇನ್ನೊಂದು ಕಡೆ ನಾಂದೇಡ್ನಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ನಾಂದೇಡ್ನಲ್ಲಿ ಬಿಜೆಪಿ ಕ್ಲಿಯರ್ ಮೆಜಾರಿಟಿ ಸಾಧಿಸಿದೆ. ಇನ್ನು ಪ್ರತಿ ಸಲದಂತೆ ಬಿಜೆಪಿ ವಿರುದ್ಧದ ಪಕ್ಷಗಳೆಲ್ಲ ಮುಸ್ಲಿಂ ಓಲೈಕೆ ಮಾಡಿಕೊಂಡು ವೋಟ್ ಪಡೆಯೋ ನಿರೀಕ್ಷೆಯಲ್ಲೇ ಅಖಾಡಕ್ಕೆ ಇಳಿದಿದ್ರು. ಪ್ರಮುಖವಾಗಿ ಠಾಕ್ರೆ ಬ್ರದರ್ಸ್ ಮುಸ್ಲಿಂ ಮೇಯರ್ ಬಗ್ಗೆ ಕೂಡ ಮಾತಾಡಿ ಓಲೈಕೆ ಮಾಡಿದ್ರು. ಆದ್ರೆ ಅದು ಯಾವ ರೀತಿಯಲ್ಲೂ ಪ್ರಯೋಜನ ಆಗಿಲ್ಲ ಅನ್ನೋದು ಈಗ ಕಾಣಿಸ್ತಾ ಇದೆ. ಮುಂಬೈನ ಮಾನ್ಕ್ರುಡ್ ಸೇರಿ ಹಲವು ಮುಸ್ಲಿಂ ಪ್ರಾಬಲ್ಯ ಇರೋ ಏರಿಯಾಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಇನ್ನು ಕೇವಲ ಬಿಜೆಪಿ ಮಾತ್ರವಲ್ಲದೆ ಮಿತ್ರ ಪಕ್ಷ ಶಿಂದೆ ಶಿವಸೇನೆ ಕಡೆಯಿಂದಲೂ ಕೂಡ ಸಾಕಷ್ಟು ಪ್ರಾಬಲ್ಯ ಕಂಡಿದೆ. ಅಂದಹಾಗೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರಿಸಲ್ಟ್ ಏನೇ ಬಂದ್ರೂ ಅದಕ್ಕೆ ತಕ್ಕಂತ ರಿಯಾಕ್ಷನ್ ಕೊಡೋದಕ್ಕೆ ಕೆಲವರು ಬಹಳ ಪ್ರಿಪೇರ್ ಆಗಿದ್ರು ಅನ್ನೋದು. ಸಮೀಕ್ಷೆಯಲ್ಲಿ ಬಿಜೆಪಿ ಒಕ್ಕೂಟ ಮುನ್ನಡೆ ಸಾಧಿಸಿದ್ದನ್ನ ನೋಡಿಯೇ ರಿಯಾಕ್ಷನ್ ಕೊಟ್ಟಿದ್ದ ರಾವತ್, ನಮಗೆ 120 ಸೀಟ್ ಬರಲೇಬೇಕು, ಇದಕ್ಕಿಂತ ಕಮ್ಮಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಇವತ್ತು ರಿಸಲ್ಟ್ ಟ್ಯಾಲಿಯಲ್ಲಿ ಬಿಜೆಪಿ ಒಕ್ಕೂಟ ಮುನ್ನಡೆ ಸಾಧಿಸ್ತಾ ಇದ್ದಂತೆ ಮತ್ತೆ ಪ್ರತಿಕ್ರಿಯೆ ನೀಡೋ ಅವರು, ವೋಟಿಂಗ್ ನಲ್ಲಿ ಏನೋ ಗೋಲ್ಮಾಲ್ ಆಗಿದೆ, ಸಾಕಷ್ಟು ವೋಟರ್ಗಳು ಮಿಸ್ ಆಗಿದ್ದಾರೆ, ಇವಿಎಂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹೀಗೆ ಸಾಲು ರುಟೀನ್ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ. ವಿಷಯ ಏನಂದ್ರೆ, ಅವರು ಈ ರಿಯಾಕ್ಷನ್ ಕೊಡೋ ಹೊತ್ತಲ್ಲಿ ಫುಲ್ ರಿಸಲ್ಟ್ ಬಂದಿರಲಿಲ್ಲ. ಇನ್ನೂ ಸಾಕಷ್ಟು ವಾರ್ಡ್ಗಳ ಕೌಂಟಿಂಗ್ ಬಾಕಿ ಇತ್ತು. ಕಂಪ್ಲೀಟ್ ರಿಸಲ್ಟ್ಗೂ ಕಾಯ್ದೆ ಇಂತ ಹೇಳಿಕೆ ಬರ್ತಾ ಇದೆ ಅಂದ್ರೆ ಸೋಲಿನ ಬಗ್ಗೆ ಮುಂಚೆ ಅಂದಾಜಿತ್ತು ಅನ್ನೋ ರೀತಿ ವ್ಯಾಖ್ಯಾನ ಆಗ್ತಾ ಇದೆ. ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಗಾಂಧಿ ಕಡೆಯಿಂದಲೂ ಕೂಡ ರೆಡಿ ಆನ್ಸರ್ ಬರ್ತಾ ಇದ್ದು ಗೋಲ್ಮಾಲ್ ಅನ್ನೋದನ್ನೇ ಹೇಳಿದ್ದಾರೆ. ಆದ್ರೆ ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದು,
ವೋಟಿಂಗ್ ವೇಳೆ ಎಲೆಕ್ಷನ್ ಕಮಿಷನ್ ಕೈಗೆ ಹಚ್ಚಿದ್ದ ಇಂಕ್ ಅಳಿಸೋ ಹಾಗಿತ್ತು ಅನ್ನೋ ಆರೋಪ ಬಂದಿತ್ತು. ಬಹುತೇಕರು ಅಳಿಸಿಕೊಂಡು 2 ಬಾರಿ ವೋಟ್ ಹಾಕಿದ್ದಾರೆ ಅನ್ನೋ ರೂಮರ್ ಕೂಡ ಇತ್ತು. ಅದನ್ನ ಲಿಂಕ್ ಮಾಡಿ ಮೋಸ ಆಗಿದೆ ಅಂತ ರಾಹುಲ್ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿಯ ಬಿಗ್ಗೆಸ್ಟ್ ವಿಕ್ಟರಿ ಹಾಗೂ ವಿಪಕ್ಷಗಳ ಹೀನಾಯ ಸೋಲಿಗೆ ಕಾರಣ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಬೃಹತ್ ಗೆಲುವಿಗೆ ಹಲವು ಕಾರಣಗಳಿವೆ. ಅದೇನಂದ್ರೆ ಸದ್ಯದ ಮಟ್ಟಿಗೆ ದೇಶದಲ್ಲಿ ಜನರ ನಂಬಿಕೆ ಗಿಟ್ಟಿಸಿಕೊಂಡಿರೋದು ಬಿಜೆಪಿ. ಕೇಂದ್ರ ಸರ್ಕಾರವಾಗಲಿ ಅಥವಾ ಮಹಾರಾಷ್ಟ್ರದಲ್ಲಿರೋ ಮಹಾಯುತಿ ಸರ್ಕಾರದ ಮೇಲಾಗಲಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇಲ್ಲ. ಅದರಿಂದ ಮುಂಬೈ ಎಲೆಕ್ಷನ್ ಒಂಥರ ಈಸಿಗೂ ಆಗಿತ್ತು ಅನ್ನೋ ವ್ಯಾಖ್ಯಾನ ಇದೆ. ಇನ್ನೊಂದು ಪ್ರಮುಖ ಕಾರಣ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೂ ಶಿಂದೆ ಫ್ಯಾಕ್ಟರ್. ದೊಡ್ಡ ಗೆಲುವು ಸಿಗ್ತಾ ಇದ್ದ ಹಾಗೆ ಸುಮ್ಮನೆ ಕೂರದೆ ಅಭಿವೃದ್ಧಿ ಕೆಲಸಗಳಲ್ಲಿ ಮುಂದಾದ್ರೂ ಇದು ಜನರ ನಂಬಿಕೆಯನ್ನ ಇನ್ನಷ್ಟು ಬಲಪಡಿಸುವಲ್ಲಿ ಸಹಾಯ ಮಾಡ್ತಾ ಹೋಯ್ತು. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಇಡೀ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಅಥವಾ ಮಹಾಯುತಿ ನಾಯಕರ ಕಡೆಯಿಂದ ಬಂದಿದ್ದ ಹೇಳಿಕೆಗಳು. ಕೇವಲ ಅಭಿವೃದ್ಧಿ ವಿಚಾರದ ಹೇಳಿಕೆಗಳನ್ನ ಮಾತ್ರ ನೀಡ್ತಾ ಇದ್ದ ನಾಯಕರು ನಗರಗಳ ಅಪ್ಗ್ರೇಡ್, ರೈಲ್ವೆ ಕನೆಕ್ಟಿವಿಟಿ, ಮೆಟ್ರೋ ಇಂಥ ವಿಚಾರಗಳನ್ನೇ ಹೈಲೈಟ್ ಮಾಡ್ತಾ ಹೋದ್ರೆ ಹೊರತು ಅನಾವಶ್ಯಕವಾಗಿ ವಿವಾದಗಳನ್ನು ಸೃಷ್ಟಿಸೋ ಕೆಲಸ ಮಾಡಲಿಲ್ಲ. ಇನ್ನೊಂದು ದಿಕ್ಕಲ್ಲಿ ವಿಪಕ್ಷಗಳ ಸೋಲಿಗೆ ಕಾರಣ ಆಗಿದ್ ಯಾವುದು ಅಂತ ನೋಡಿದ್ರೆ ಮೊದಲನೆಯದಾಗಿ ಹೇಳಿಕೆಗಳು. ಇನ್ನೂ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನನ್ನೂ ಸಾಧಿಸದೆ ಕೇವಲ ಫ್ಯಾಮಿಲಿ ನೇಮ್ ಮೂಲಕ ಅಸ್ತಿತ್ವ ಉಳಿಸಿಕೊಂಡಿರೋ ರಾಜ್ ಠಾಕ್ರೆ ಅಣ್ಣಾಮಲೈರನ್ನ ಟಾರ್ಗೆಟ್ ಮಾಡಿ ತಮಿಳು ಜನರನ್ನ ಕೆರಳಿಸುವ ಹೇಳಿಕೆ ಕೊಟ್ರು. ಇದು ಮರಾಠರನ್ನ ಮೆಚ್ಚಿಸೋದಕ್ಕೆ ಸರಿಯಾದ ದಾರಿ ಅಂತ ಅವರು ಅಂದುಕೊಂಡಿದ್ರು. ಆದ್ರೆ ಫಲಿತಾಂಶ ಅವರಿಗೆ ಉತ್ತರ ಕೊಟ್ಟಿದೆ. ಅಲ್ಲದೆ ನಾವು ಮುಂಬೈ ಲೋಕಲ್ ಅನ್ನೋದನ್ನ ಜನರ ಮುಂದೆ ಹೇಳೋ ಸಲುವಾಗಿ ಭಾಷೆ ವಿಚಾರದಲ್ಲಿ ಹೇಳಿಕೆ ಕೊಟ್ರು. ಮರಾಠರ ಓಲೈಕೆಗೆ ಯತ್ನಿಸಿದ್ರು. 10 ನಿಮಿಷದಲ್ಲಿ ಮುಂಬೈ ಬಂದ್ ಮಾಡಿಸ್ತೀವಿ ಅನ್ನೋ ಹೇಳಿಕೆಗಳನ್ನ ನೀಡಿದ್ರು. ಆದ್ರೆ ಜನರಿಗೆ ಸಾಮಾನ್ಯ ಜ್ಞಾನ ಇರೋದ್ರಿಂದ ಮುಂಬೈ ಬಂದ್ ಮಾಡಿ ಸಾಧಿಸೋದಾದ್ರೂ ಏನು ಅನ್ನೋದನ್ನ ಯೋಚಿಸಿದ್ದಾರೆ. ಅದೇ ಈಗ ಹೊಡೆತ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಲ್ಲದೆ ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ಕಂಪ್ಲೀಟ್ ತದ್ವಿರುದ್ಧವಾಗಿ ಮುಸ್ಲಿಂ ಓಲೈಕೆ ಕೂಡ ಮಾಡಿದ್ರು. ಅದು ಕೂಡ ವರ್ಕ್ ಆದಂತೆ ಕಾಣಿಸ್ತಾ ಇಲ್ಲ. ಇನ್ನು ಇದರಿಂದ ಆದ ಇಂಪ್ಯಾಕ್ಟ್ ಅಥವಾ ಫಲಿತಾಂಶದಿಂದ ಸಿಕ್ಕ ಸಂದೇಶ ಏನು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪಾತಾಳ ಕಂಡಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಮಹಾರಾಷ್ಟ್ರ ಜನರು ಕಾಂಗ್ರೆಸ್ ಅನ್ನ ಕಂಪ್ಲೀಟ್ ತಿರಸ್ಕರಿಸಿರೋದು ಗೋಚರಿಸ್ತಾ ಇದೆ. ವಿಧಾನಸಭೆಯಲ್ಲಿ ಪಾತಾಳ ಕಂಡಿದ್ದ ಯುಬಿಟಿ ಕಾಂಗ್ರೆಸ್ ಸಹವಾಸದಿಂದಲೇ ಇದೆಲ್ಲ ಆಯ್ತು ಅನ್ನೋದನ್ನ ಮನಗಂಡು ಕಾಂಗ್ರೆಸ್ ಅನ್ನ ದೂರ ಇಟ್ಟಿತ್ತು. ಆದ್ರೆ ಅದರಿಂದ ಗೆಲುವು ಸಿಗುತ್ತೆ ಅನ್ನೋದು ಕನಸಾಗಿಯೇ ಉಳಿದಿದೆ. ಠಾಕ್ರೆ ಬ್ರದರ್ಸ್ ಒಟ್ಟಾದ್ರೆ ಮುಂಬೈನಲ್ಲಿ ಜನರು ಜೈ ಅಂತಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ಜನರು ಜೈ ಎಂದಿರೋದು ಬಿಜೆಪಿ ಒಕ್ಕೂಟಕ್ಕೆ. ಹಾಗಂತ ಇಲ್ಲಿ ಯುಬಿಟಿ ಕಂಪ್ಲೀಟ್ ಪಾತಾಳ ಕಂಡಿಲ್ಲ. 50ರ ಗಡಿ ದಾಟಿದೆ ಹಾಗೂ ಗಮನಾರ್ಹ ಸೀಟ್ಗಳನ್ನ ಗೆದ್ದಿದೆ. ಇದು ಹೇಗೆ ಅಂತ ಕೇಳಿದ್ರೆ ಬಿಜೆಪಿ ವಿರೋಧಿಗಳೆಲ್ಲ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳಿಗಿಂತ ಹೆಚ್ಚಾಗಿ ಯುಬಿಟಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ವ್ಯಾಖ್ಯಾನ ಬರ್ತಾ ಇದೆ. ಒಟ್ನಲ್ಲಿ ಮಹಾನಗರಿಯಲ್ಲಿ ಬಿಜೆಪಿ ಮೊದಲ ಬಾರಿಗೆ ಸುನಾಮಿ ಅಂತ ಗೆಲುವು ಕಂಡಿದೆ. ಈ ಅವಧಿಯಲ್ಲಿ ಜನರ ನಂಬಿಕೆಯನ್ನ ಹೇಗೆ ಉಳಿಸ್ಕೊಳ್ತಾರೆ ಅನ್ನೋದರ ಮೇಲೆ ಮುಂದಿನ ಎಲೆಕ್ಷನ್ಗಳು ನಿಂತಿವೆ. ಅಷ್ಟೇ ಅಲ್ಲ, ವಿರೋಧಿಗಳ ಭವಿಷ್ಯದ ಮೇಲೂ ಕೂಡ ಇದು ಎಫೆಕ್ಟ್ ಆಗಲಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.